ರಾಜ್ಯದೆಲ್ಲೆಡೆ ಗುರುವಾರ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಹಬ್ಬದ ದಿನವಾಗಿದೆ. ಪ್ರೀತಿಯ ಅಪ್ಪುವಿನ 47ನೇ ಜನ್ಮದಿನದ ಸಂಭ್ರಮ ಒಂದ್ ಕಡೆಯಾದರೆ, ಇನ್ನೊಂದು ಕಡೆ ಪುನೀತ್ ಅಭಿನಯದ ಜೇಮ್ಸ್ ಕೂಡ ತೆರೆ ಕಂಡಿರುವುದು ಅಭಿಮಾನಿಗಳ ಖುಷಿಯನ್ನ ಇಮ್ಮಡಿಗೊಳಿಸಿದೆ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲೂ ಕೂಡ ಅಪ್ಪು ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದ್ದು, ಪುನೀತ್ ಭಾವಚಿತ್ರ ಮೆರವಣಿಗೆ ಮಾಡಿ ಚಿತ್ರಮಂದಿರದಲ್ಲಿ ತಮ್ಮ ನೆಚ್ಚಿನ ನಟನನ್ನು ಕಣ್ತುಂಬಿಕೊಂಡರು. ಶಿರಸಿಯ ನಟರ ಥಿಯೇಟರ್ನಲ್ಲಿ ಬೆಳಿಗ್ಗೆ 10 ಗಂಟೆಗೆ ಶೋ ನಿಗದಿಯಾಗಿತ್ತು. ಆದರೆ 3 ತಾಸು ಮುಂಚಿತವಾಗಿ ಅಂದ್ರೆ 6:30, 7 ಗಂಟೆಯ ಸುಮಾರಿಗೆ ಟಿಕೆಟ್ಗಾಗಿ ಜನ ಸಾಲಿನಲ್ಲಿ ನಿಂತಿದ್ದರು. ಈ ವೇಳೆ ಥಿಯೇಟರ್ನ ಸಮೀಪವೇ ಇರುವ ಶಿರಸಿ ಮಾರಿಕಾಂಬಾ ಜಾತ್ರಾ ಗದ್ದುಗೆಗೆ ತೆರಳಿದ ಅಪ್ಪು ಅಭಿಮಾನಿಗಳಿಂದ ಮಾರಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಜಾತ್ರಾ ಗದ್ದುಗೆಯಿಂದ ಪುನೀತ್ ಭಾವಚಿತ್ರ ಧ್ವಜದೊಂದಿಗೆ ಡೊಳ್ಳುಗಳೊಂದಿಗೆ ಮೆರವಣಿಗೆಯಿಂದ ಹೊರಬಂದ ಅಭಿಮಾನಿಗಳು ನಟರಾಜ್ ಥಿಯೇಟರ್ ಬಳಿ ಸಮಾವೇಶಗೊಂಡರು. ಥಿಯೇಟರ್ನ ಆವರಣದಲ್ಲಿ ಶಿರಸಿ ನಗರಸಭೆ ಅಧ್ಯಕ್ಷ ಗಣಪತಿ ನಾಯ್ಕ್, ಪುನೀತ್ ಸಂಬಂಧಿಗಳು ಆಗಿರುವ ಉದ್ಯಮಿ ಭೀಮಣ್ಣ ನಾಯ್ಕ್, ಯುವ ಮುಖಂಡ ಸುನಿಲ್ ನಾಯ್ಕ್ ಮಳಲಗಾಂವ್ ಹಾಗೂ ಇನ್ನಿತರರು ಪುನೀತ್ ಭಾವಚಿತ್ರಕ್ಕೆ ಹಾಗೂ ಕಟೌಟ್ಗಳಿಗೆ ಪುಷ್ಪ ಸಮರ್ಪಿಸಿ ಮಾಲಾರ್ಪಣೆ ಮಾಡಿ ಕಾಯಿ ಒಡೆದರು. ನಂತರ ಸೇರಿದ್ದ 100 ಜನ ಅಭಿಮಾನಿಗಳೆದುರು ಕೇಕ್ ಕತ್ತರಿಸಿ ಸಿಹಿ ಹಂಚಲಾಯಿತು. ಥಿಯೇಟರ್ ತೆರೆಯುತ್ತಿದ್ದಂತೆ ತಾಮುಂದು ಎಂಬಂತೆ ಜನ ಒಳನುಗ್ಗಿದರು. ಥಿಯೇಟರ್ನ ಪರದೆಯ ಮೇಲೆ ತಂದೆ ತಾಯಿಯೊಂದಿಗಿನ ಪುನೀತ್ ಚಿತ್ರ ಹಾಗೂ ಜೇಮ್ಸ್ ಟೈಟಲ್ ಪ್ರದರ್ಶನಗೊಳ್ಳುತ್ತಿದ್ದಂತೆ ಅಭಿಮಾನಿಗಳ ಜೈಕಾರ ಮುಗಿಲು ಮುಟ್ಟಿತು. ಒಟ್ಟಾರೆ ಪುನೀತ್ ನಿಧನದ 5 ತಿಂಗಳ ಬಳಿಕ ಬಿಡುಗಡೆಯಾದ ಜೇಮ್ಸ್ನಿಂದಾಗಿ ಅಭಿಮಾನಿಗಳಿಗೆ ಪವರ್ ಸ್ಟಾರ್ ಅನ್ನ ಅವಕಾಶ ಸಿಕ್ಕಂತಾಗಿರುವುದು ನಿಜಕ್ಕೂ ಅಭಿಮಾನಿಗಳ ಸಂತಸವನ್ನ ಇಮ್ಮಡಿಗೊಳಿಸಿದೆ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ. ಕಾರವಾರ ತಾಲೂಕಿನ ದೇವಳಮಕ್ಕಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಿವಳಿ ಗ್ರಾಮದ ಹಾಲಕ್ಕಿ ಒಕ್ಕಲಿಗರ ಸುಗ್ಗಿ ಕುಣಿತ ಮೇಳ ಗುರುವಾರದಂದು ದೇವಳಮಕ್ಕಿ ಗ್ರಾಮದಲ್ಲಿ ಅದ್ದೂರಿಯಾಗಿ ತೆರೆ ಕಂಡಿತು. ಕಳೆದ ವರ್ಷ ಕೊರೋನಾ ಕಾರಣದಿಂದಾಗಿ ಸುಗ್ಗಿ ಮೇಳಕ್ಕೆ ಅವಕಾಶ ಇಲ್ಲದಾಗಿತ್ತು. ಈ ವರ್ಷ ಸಂಪ್ರದಾಯದಂತೆ ದೇವಳಮಕ್ಕಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ವಿವಿಧ ಗ್ರಾಮಗಳಲ್ಲಿ ಸುಗ್ಗಿ ಕುಣಿಯಲಾಗಿದೆ. ತಾಲೂಕಿನ ನಿವಳಿ ಗ್ರಾಮದ ಹಾಲಕ್ಕಿ ಒಕ್ಕಲಿಗ ಸಮಾಜದವರು ತಮ್ಮ ಮೂಲ ದೇವರಿಗೆ ಅಥವಾ ಕಾಮದೇವರಿಗೆ ಪೂಜೆ ಮಾಡಿ ಮನೆ ಮನೆಗೆ ತೆರಳಿ ತಮ್ಮ ಕಲೆಯನ್ನ ಪ್ರದರ್ಶನ ಮಾಡುತ್ತಿದ್ದಾರೆ. ಹೋಳಿ ಹುಣ್ಣಿಮೆಗೂ 7 ದಿನಗಳ ಮುಂಚೆ ಸುಗ್ಗಿ ಕುಣಿತವನ್ನ ಪ್ರಾರಂಭಿಸುವುದು ಹಿಂದಿನಿಂದಲೂ ನಡೆಸಿಕೊಂಡು ಬಂದಿದ್ದಾರೆ ನಿವಳಿಯ ಗ್ರಾಮದವರು. ಈ ಸುಗ್ಗಿ ಕುಣಿತಕ್ಕೆ ತನ್ನದೇ ಆದ ವಿಶೇಷವಿದೆ. ಇಲ್ಲಿ ಸಾಂಪ್ರದಾಯಿಕವಾಗಿ ಉಡುಗೆ ತೊಟ್ಟು ತಲೆಗೆ ಬಣ್ಣ ಬಣ್ಣದ ತುರಾಯಿಗಳು, ಕರಡಿ ವೇಷಧಾರಿಗಳು ಕೋಲಾಟ ಮೂಲಕ ಸುಗ್ಗಿ ಕುಣಿಯುವುದು ಎಲ್ಲರ ಗಮನ ಸೆಳೆಯುತ್ತದೆ. ಇದರ ಜೊತೆಗೆ ಗುಮಟೆ, ಜಾಗಟೆಯ ಸದ್ದು, ವಾದ್ಯಗಳ ಹಿಮ್ಮೇಳ ಸುಗ್ಗಿ ಮೇಳಕ್ಕೆ ಇನ್ನಷ್ಟು ಮೆರುಗು ನೀಡುತ್ತದೆ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ. ಕುಮಟಾ ಪುರಸಭೆ ಮುಖ್ಯಾಧಿಕಾರಿ ವರ್ಗಾವಣೆಗೂ ರಸ್ತೆ ಅಗಲೀಕರಣಕ್ಕೂ ಯಾವುದೇ ಸಂಬಂಧವಿಲ್ಲವೆಂದು ಶಾಸಕ ದಿನಕರ್ ಶೆಟ್ಟಿ ಅವರು ಸ್ಪಷ್ಟಪಡಿಸಿದರು.
ಕುಮಟಾ ಪಟ್ಟಣದಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಾಸಕ ದಿನಕರ್ ಶೆಟ್ಟಿ ಅವರು ಸರ್ಕಾರದ ನಿಯಮದ ಪ್ರಕಾರ ಒಬ್ಬ ಅಧಿಕಾರಿ ಗರಿಷ್ಠ 3 ವರ್ಷ ಒಂದು ಹುದ್ದೆಯಲ್ಲಿ ಸೇವೆ ಸಲ್ಲಿಸಬಹುದು. ಆದರೆ ಮುಖ್ಯಾಧಿಕಾರಿ ಸುರೇಶ್ ಎಂಕೆ ಅವರು 5 ವರ್ಷ ಸೇವೆ ಸಲ್ಲಿಸಿದ್ದಾರೆ. ನಾನು ಆಗಲೇ ಅವರನ್ನು ವರ್ಗಾವಣೆ ಮಾಡಿಸುತ್ತಿದ್ದೆ. ಆದರೆ ಆ ಹುದ್ದೆಗೆ ಬರುವ ಸೂಕ್ತ ಅಭ್ಯರ್ಥಿ ನಿಗದಿಯಾಗಿರಲಿಲ್ಲ. ಹಾಗಾಗಿ ವರ್ಗಾವಣೆ ಪ್ರಕ್ರಿಯೆ ವಿಳಂಬವಾಗಿದೆ ಅಷ್ಟೇ. ಯಾವ ಅಧಿಕಾರಿ ಬಂದರೂ ಅಭಿವೃದ್ಧಿ ಕಾರ್ಯ ನಿಲ್ಲುವುದಿಲ್ಲ. ರಸ್ತೆ ಅಗಲೀಕರಣಕ್ಕೆ ಮತ್ತು ವರ್ಗಾವಣೆಗೆ ಪರಸ್ಪರ ಸಂಬಂಧ ಕಲ್ಪಿಸುವುದು ಸರಿಯಲ್ಲ. ರಸ್ತೆ ಅಗಲೀಕರಣ ಕಾರ್ಯ ಯಾವ ಕಾರಣಕ್ಕೂ ಸ್ಥಗಿತಗೊಳ್ಳುವುದಿಲ್ಲ. ನಾನೇ ಮುಂದೆ ನಿಂತು ರಸ್ತೆ ಅಗಲೀಕರಣ ಮಾಡಿಸುತ್ತೇನೆ. ಈಗಾಗಲೇ ಪಟ್ಟಣದಲ್ಲಿ ಹಲವೆಡೆ ರಸ್ತೆ ಅಗಲೀಕರಣವಾಗಿದೆ. ಅನೇಕ ಕಡೆಗಳಲ್ಲಿ ಜನರೇ ಸ್ವಯಂ ಪ್ರೇರಣೆಯಿಂದ ಜಾಗ ಬಿಟ್ಟುಕೊಟ್ಟಿದ್ದಾರೆ. ಹೀಗಾಗಿ ಪುರಸಭೆಗೆ ಹೊಸ ಅಧಿಕಾರಿ ಬಂದರೂ ರಸ್ತೆ ಅಗಲೀಕರಣ ಕಾರ್ಯ ಮುಂದುವರಿಯುತ್ತದೆ ಎಂದು ಸ್ಪಷ್ಟಪಡಿಸಿದರು. ಮುಖ್ಯಾಧಿಕಾರಿಗಳ ವರ್ಗಾವಣೆಗೂ ಮತ್ತು ಅಗಲೀಕರಣಕ್ಕೂ ಸಂಬಂಧ ಇಲ್ಲ. ಹಾಗೆ ಕೂತ್ಕೊಳ್ಳಿಕ್ಕೂ ಕೋಲ್ ಮುರಿಲಿಕ್ಕೂ ಸರಿಯಾದಂಗೆ ಅದು ಆಗಿದೆ. ಅವರು ಈ ಸತ್ತು ಪ್ರಕರಣದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಮಾಡ್ತಾ ಉಳಿದ್ರು. ಅದನ್ನ ತಗೊಂಡೋಗಿ ಕಂಪ್ಲೇಂಟ್ ತಗೊಂಡೋಗಿ ಜಿಲ್ಲಾಧಿಕಾರಿ ಅವರಿಗೂ ಮುಟ್ಸಿದ್ದೇನೆ. 1-2 ತಿಂಗಳ ಹಿಂದೆ, 2ರಿಂದ 3 ತಿಂಗಳು. ಅನಧಿಕೃತ ಕಟ್ಟಡ ಕಟ್ತಾರೆ, ತಮಗೆ ಬೇಕಾದವರಿಗೆ ಕೊಡ್ತಾರೆ ಅಂತ ಹೇಳಿ ಎಲ್ಲರೂ ಬಂದು ಹೇಳ್ತಾನೆ ಉಳಿದ್ರು. ಆದ್ರೂ ಸಹಿಸ್ಕೊಂಡು ಉಳಿದೆ. ಆಮೇಲೆ ಅಗಲೀಕರಣದ ವಿಷಯದಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಇಂದ ಬಸ್ತಿಪೇಟೆ ತನಕ ಮುನ್ಸಿಪಾಲಿಟಿ ಫಂಡ್ ಅಲ್ಲ, PWD ಫಂಡ್ ಹಾಕಿ 2.5 ಕೋಟಿ ಅಗಲೀಕರಣ ನಾವು ಮಾಡಿಸ್ಕೊಡ್ತೀವಿ. ಅವಾಗ ನಾನೇ ಸ್ವತಃ ನಿಂತು ಗುತ್ತಿಗೆದಾರ ಜೊತೆಯಲ್ಲಿ ಅಲ್ಲಿಯ ಅಂಗಡಿಕಾರರನ್ನ ವಿಶ್ವಾಸ ತಗೊಂಡೋಗಿ ಚೀಫ್ ಆಫೀಸರ್ಗಳನ್ನು ಇಟ್ಕೊಂಡು ಮಾಡಿದ್ದೇನೆ. ಇದು ಸಹ ನನಗೆ ಗೊತ್ತಿಲ್ಲ, ಅದು ಅವರು ಸ್ಟಾರ್ಟ್ ಮಾಡಿದ್ದಾರೆ. ಅವ್ರ ಹತ್ರ ಅವರೇನು ಹೇಳಿದಾಗ ಈ ಸೊತ್ತು ಪ್ರಕರಣದಲ್ಲಿ ಮತ್ತು ಅನಧಿಕೃತ ಕಟ್ಟಡದಲ್ಲಿ MLAಗಳಿಗೆ ಪಾಲು ಹೋಗ್ತದೆ ತಾನೇ ಹುಡುಗರು. ಅವರಿಗೂ ಹೇಳಿದೆ ಅದನ್ನ ವಿಷಯ ಹಾಗೆಲ್ಲ ಮಾತಾಡಬಾರ್ದು ಅನ್ನುವಂಥದ್ದನ್ನ. ಜಿಲ್ಲಾಧಿಕಾರಿಗಳಿಗೂ ವಿಷಯ ಮುಟ್ಟಿಸಿದೆ. ಅದರ ನಂತರ 1 ತಿಂಗಳ ಹಿಂದೆ ಹೊಸದಾಗಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಆದ್ರು. ಅವ್ರು ಹೇಳಿದ್ರು ತನಗೂ ಕಾರು ಓಡಾಡ್ಲಿಕ್ಕೆ ಕೊಡ್ರಿ ಸರ್ಕಾರದ್ದು. ಅದು ಕೊಡ್ಲಿಕ್ಕೆ ಆಗೋದಿಲ್ಲ. ಶಾಸಕರ ಅಂತ ಹೇಳಿದ್ರೆ 27 ಇಲಾಖೆಗೆ ಮುಖ್ಯಸ್ಥ ಶಾಸಕರಾಗಿ ನಾವ್ ಹೇಳಿದ್ಮೇಲೆ ಅವ್ರು ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಂಡು ಹೋಗಿ ಇವರು ಇಂಥದೇ ಹಠ ಮಾಡ್ತೇ ಹೋದ್ರೆ ಮತ್ತೆ ಉಳಿಗಾಲ ನನಗೂ ಇರುವುದಿಲ್ಲ ಅಂತ ಹೇಳಿದ್ರು. ಅವರನ್ನ ಇಲ್ಲಿಂದ ಅವರ ಮೂಲ ಸ್ಥಾನಕ್ಕೆ ಕಳಿಸುವಂತ ಕೆಲಸ. ಇನ್ನು ಪುರಸಭೆ ಮುಖ್ಯಾಧಿಕಾರಿ ಸುರೇಶ್ ಎಂಕೆ ಅವರ ಸ್ವೇಚ್ಛಾಚಾರದ ನಡೆ ಆಕ್ಷೇಪಾರ್ಹವಾಗಿದೆ. ಮುಖ್ಯಾಧಿಕಾರಿ ಬಳಸುವ ವಾಹನ ಸ್ಥಾಯಿ ಸಮಿತಿ ಅಧ್ಯಕ್ಷರಿಗೆ ಬಳಕೆಗೆ ನೀಡಲು ಸೂಚಿಸಿದರೆ ನನ್ನ ಮಾತಿಗೆ ಬೆಲೆಯೇ ನೀಡಲಿಲ್ಲ. ನನ್ನ ಹೆಸರಿಗೆ ಕಳಂಕ ಬರುವ ರೀತಿಯಲ್ಲಿ ಈ ಸ್ವತ್ತು ಪ್ರಕರಣಗಳಲ್ಲಿ ವರ್ತಿಸಿರುವ ದೂರುಗಳು ಬಂದಿವೆ. ಈ ಕುರಿತು ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಂದಿದ್ದೇನೆ. ಈ ಹಿಂದೆ ದೇಶಪಾಂಡೆ ಅಧಿಕಾರದಲ್ಲಿದ್ದಾಗ ಅಂದಿನ ಜಿಲ್ಲಾಧಿಕಾರಿ ಮೌನಿಶ್ ಮುದ್ಗಿಲ್ ಅವರು ರಸ್ತೆ ಅಗಲೀಕರಣಕ್ಕೆ ಮುಂದಾಗಿದ್ದರು. ಅವರನ್ನು ತಕ್ಷಣ ವರ್ಗಾವಣೆ ಮಾಡಿಸಲಾಗಿತ್ತು. ಆ ವರ್ಗಾವಣೆಗೆ ಏನನ್ನೂ ಹೇಳಬಹುದು. ಹೀಗಾಗಿ ಅಧಿಕಾರಿಗಳ ವರ್ಗಾವಣೆಯಲ್ಲಿ ಯಾವುದೇ ಕಪೋಕಲ್ಪಿತ ಹೇಳಿಕೆಗಳನ್ನು ನೀಡುವುದು ಸಮಂಜಸವಲ್ಲವೆಂದು ಶಾಸಕ ದಿನಕರ್ ಶೆಟ್ಟಿ ಅವರು ತಿಳಿಸಿದರು. ಅಭಿವೃದ್ಧಿ ಇವತ್ತು ಅಲ್ಲಿ ಅಗಲೀಕರಣ ಮಾಡ್ತಾ ಇದ್ದಾರೆ. ಅದು ಮೊನ್ನೆನೆ ಕಾಂಕ್ರೀಟ್ ಹಾಕಿದ್ದಾರೆ, ನಿಲ್ಲಿಸೋದು ಇಲ್ಲ, ಮುಂದುವರಿಸ್ತಾರೆ. ಎಲ್ಲಿ ತನಕ ಅದು ಕೊನೆ ತನಕ ಅಲ್ಲಿ ತನಕ ಇರ್ತದೆ ಸರ್ಕಾರದ್ದು ಅದು ಮಾಡ್ತಾರೆ. ಅದು ಜಿಲ್ಲಾಧಿಕಾರಿಗಳ ಕರ್ತವ್ಯದಲ್ಲೂ ಬರ್ತದೆ ಅದನ್ನು ಮಾಡಿಸ್ಕೊಡುವಂಥದ್ದು. ಬರೇ ಚೀಫ್ ಆಫೀಸರ್ ಒಬ್ಬರದ್ದೇ ಅಲ್ಲ ಅಥವಾ ನಮ್ದಲ್ಲ, ಜಿಲ್ಲಾಧಿಕಾರಿಗಳದ್ದು ಅದಕ್ಕೆ ಸಂಬಂಧ ಇದೆ. ಅವ್ರ ಹತ್ರ ಅಂಥದ್ದೇನಾದರೂ ಕಷ್ಟ ಬಂದವಾಗ ಅವ್ರ ಹತ್ರ ಅದನ್ನು ಅಲ್ಲಿ ತನಕ ಮುಂದುವರಿಸುವಂಥದ್ದು ನಾವು ನಿಲ್ಲಿಸೋದ್ರ ಬಗ್ಗೆ ಮೊನ್ನೆನೇ ಕಾಂಕ್ರೀಟ್ ಹಾಕಿದ್ದಾರೆ. ಇನ್ನು ಇವತ್ತು ನಾಳೆ ಬಾಕಿ ಕಾಂಕ್ರೀಟ್ ಹಾಕ್ತಾರೆ, ಕೆಲಸ ಆಗ್ತದೆ, ನಿಲ್ಲಿಸುವಂಥದ್ದು ಪ್ರಶ್ನೆ ಇಲ್ಲ. ಅದ್ರ ಬಗ್ಗೆ ಅವ್ರ ಬಗ್ಗೆ ಅಥವಾ ಕೆಲಸ ಆಗ್ತದೆ ಅಂತ ಹೇಳಿದ ತಕ್ಷಣ ಹೋರಾಟಕ್ಕೆ ಬಂದು ನಿಂತಿದ್ದಾರೆ ಅಂತ ಹೇಳಿ ಅವ್ರ ಪರವಾಗಿ ನಾವು ಮಾಡುವಂಥದ್ದು ಅಭಿವೃದ್ಧಿ ನಾವು ಮಾಡಬೇಕು. ಇವ್ರದ್ದು ಮಾಡ್ತೇವೆ. ಸುದ್ದಿಗೋಷ್ಠಿಯಲ್ಲಿ ಗುತ್ತಿಗೆದಾರ ಸುಧೀರ್ ಪಂಡಿತ್ ಇದ್ದರು. ಕೆನರಾ ಪ್ಲಸ್ ನ್ಯೂಸ್ ಕುಮಟಾ.